I can stand before God today and say, I don't want a single person sitting here to go to hell. ನಾನು ಆ ನ್ಯಾಯ ತೀರ್ಮಾನ ದಿವಸ ನಿಂತ್ಕೊಂಡು ಹೇಳ್ತೀನಿ, ನಾನು ಇಲ್ಲಿರುವಂತ ಒಬ್ಬ ವ್ಯಕ್ತಿ ಕೂಡ ನರಕಕ್ಕೆ ಹೋಗಬಾರದು ಅಂತ Otherwise I ಬಯಸಿದೆ. will not come here. ಇಲ್ಲ ಅಂದ್ರೆ ನಾನು ಇಲ್ಲಿ ಬರ್ತಾ ಇರಲಿಲ್ಲ. Not only I don't want anybody to go to hell. ನಾನು ನೀವು ನರಕಕ್ಕೆ ಯಾರು ಹೋಗಬಾರದು ಅಂತ ಅಲ್ಲ. I don't only want you to go to heaven. I want you to get a reward when you go to heaven. ನಾನು ನೀವು ಪರಲೋಕಕ್ಕೆ ಹೋಗಬೇಕು ಅನ್ನೋದು ಮಾತ್ರ ಇಚ್ಛೆ ಅಲ್ಲ, ನೀವು ಹೋದ್ರೆ ಅಲ್ಲಿ ವರಗಳನ್ನು ಪಡ್ಕೊಳ್ಬೇಕು, ಬಹುಮಾನವನ್ನು ಪಡ್ಕೊಳ್ಬೇಕು. I can stand before God now and say, I want every one of you to get a reward from Jesus Christ when you go to heaven. ನಾನು ಅಲ್ಲಿ ಮುಂದೆ ನಿಂತು ಹೇಳ್ತೀನಿ, ನಾನು ನೀವು ಎಲ್ಲರೂ ಹೋಗಿ ಅಲ್ಲಿ ಬಹುಮಾನವನ್ನು ಪಡ್ಕೊಳ್ಬೇಕು ಅಂತ ಬಯಸಿದೆ ಅಂತ. I don't want you to go to heaven with empty hands, no reward. ನಿಮಗೆ ಯಾವುದೇ ಒಂದು ಬಹುಮಾನ ಇಲ್ಲದೆ ನೀವು ಅಲ್ಲಿ ಹೋಗಬೇಕು ಅಂತ ನಾನು ಬಯಸೋದಿಲ್ಲ, ಬರೀ ಕೈಯಲ್ಲಿ. All of you to get a reward. ನಾನು ಬಯಸ್ತೀನಿ ನೀವು ಎಲ್ಲರೂ ಆ ಒಂದು ಬಹುಮಾನವನ್ನು ಪಡ್ಕೊಳ್ಬೇಕು. If you want to get that reward, start with this simple ABC of the Christian life. ಅಲ್ಲಿ ನೀವು ಬಹುಮಾನವನ್ನು ಪಡ್ಕೊಳ್ಬೇಕು ಅಂದ್ರೆ ಕ್ರಿಸ್ತಿಯ ಜೀವಿತದ ಈ ಅ ಆ ಇ ಅನ್ನು ಕಲ್ತ್ಕೊಳ್ಳಿ. The children when they go to kindergarten they learn ABC. ಮಕ್ಕಳು ಶಿಶು ವಿಹಾರಕ್ಕೆ ಹೋದಾಗ ಅ ಆ ಇ ಕಲ್ತ್ಕೊಳ್ತಾರೆ. Same way, here's the ABC of the Christian life. ಕ್ರಿಸ್ತಿಯ ಜೀವಿತದ ಅ ಆ ಇ ಇದು. Are you ready? ಸಿದ್ಧರಿದ್ದೀರಾ To learn it? ಅದನ್ನ ಕಲೀಲಿಕ್ಕೆ? This is the ABC. ಇದು ಅದು ಕ್ರಿಸ್ತಿಯ ಜೀವಿತದ ಅ ಆ ಇ. Man looks on the outward appearance, God looks at your heart. ಮನುಷ್ಯ ಹೊರಗಿನ ತೋರಿಕೆಯನ್ನ ನೋಡ್ತಾನೆ, ಆದ್ರೆ ದೇವರು ಹೃದಯವನ್ನ ನೋಡ್ತಾನೆ. Don't try to study other doctrines and all before you learn ABC. ಈ ಒಂದು ABC ಅ ಆ ಇ ಕಲಿಯೋ ಮೊದಲು ಬೇರೆ ಬೋಧನೆಗೆಲ್ಲ ಕಲಿಯಕ್ಕೆ ಹೋಗಬೇಡಿ. This is the first thing you need to learn. ಇದು ಮೊದಲನೇದಾಗಿ ಕಲ್ತ್ಕೊಳ್ಬೇಕಾದದ್ದು. Have you learned it? ಅದನ್ನ ಕಲ್ತಿದ್ದೀರಾ? Do you live every day recognizing God looks at your heart and not what you are on the outside? ಪ್ರತಿ ದಿವಸ ನೀವು ಹೀಗೆ ಜೀವಿಸ್ತೀರಾ, ದೇವರು ಹೃದಯವನ್ನ ನೋಡ್ತಾರೆ, ಹೊರಗಿನ ತೋರಿಕೆಯನ್ನಲ್ಲ ಅಂತ. Not the impression you're giving to others of how holy you are and how good Christian you are. ಬೇರೆಯವರು ಏನಂತಾರೆ, ಯಾವ ತರದ ನೀವು ಸಾಕ್ಷಿಯನ್ನ ಕೊಡ್ತಾ ಇದ್ದೀರಾ ಬೇರೆಗೆ, ಎಷ್ಟು ಶುದ್ಧನೋ ಪರಿಶುದ್ಧನೋ ಅಂತ ಹೇಳ್ತಾರೆ ಅಂತ, ಅದು ಮುಖ್ಯ ಅಲ್ಲ. Sometimes even your wife knows what type of person you are. ಕೆಲವು ಸಲ ನಿಮ್ಮ ಹೆಂಡತಿಗೆ ಗೊತ್ತಿರುತ್ತೆ ನೀವು ಯಾವ ತರದ ವ್ಯಕ್ತಿ ಅಂತ. Not only God, your wife also knows. ದೇವರು ಮಾತ್ರ ಅಲ್ಲ, ನಿಮ್ಮ ಹೆಂಡತಿಗೂ ಗೊತ್ತಿರುತ್ತೆ. I heard a story once. ಒಂದ್ಸಲ ಒಂದು ಕತೆ ಕೇಳಿದೆ of a preacher who was preaching a very high standard of holiness. ಒಬ್ಬ ಪ್ರಸಂಗಿ ಬಹಳ ಪವಿತ್ರತೆ ಬಗ್ಗೆ ಬಹಳ ದೊಡ್ಡದಾಗಿ ಮಾತಾಡ್ತಾ ಇದ್ದ. His wife was sitting there. ಹೆಂಡತಿ ಅಲ್ಲಿ ಕುಳಿತುಕೊಂಡಿದ್ಲು. And she said, John, don't forget I'm sitting here, I'm listening to you. ಜಾನ್, ಮರಿಬೇಡ, ನಾನು ಇಲ್ಲಿ ಕುಂತ್ಕೊಂಡಿದ್ದೀನಿ ಅಂತ ಹೇಳಿದ್ವಿ. I know you don't live like that. ಆ ಥರ ಜೀವಿಸಬೇಡಿ. Your wife may not be so bold to say that. She may be so loyal to you that she'll keep quiet. ನಿಮ್ಮ ಹೆಂಡತಿ ಹಾಗೆ ಹೇಳದೇ ಇರಬಹುದು, ಆಕೆ ನಿಮಗೆ ಯಥಾರ್ಥಳಾಗಿರಬಹುದು. But your wife knows how you live at home. ಆದ್ರೆ ನಿಮ್ಮ ಹೆಂಡತಿಗೆ ಗೊತ್ತಿರುತ್ತೆ ನೀವು ಹೇಗೆ ಜೀವಿಸ್ತೀರಾ. God knows much more. ದೇವರಿಗೆ ಅದಕ್ಕಿಂತ ಹೆಚ್ಚಾಗಿ ಗೊತ್ತು. I tell you, sin is more serious than cancer. ಪಾಪ ಅನ್ನೋದು ಕ್ಯಾನ್ಸರ್ಗಿಂತ ಗಂಭೀರವಾದದ್ದು. There's another disease nowadays called AIDS. ಇನ್ನೊಂದು ಕಾಯಿಲೆ ಇತ್ತೀಚಿನ ದಿನಗಳಲ್ಲಿ ಇದೆ, ಏಡ್ಸ್ ಅಂದ್ಬಿಟ್ಟು. Cancer, some people are cured. ಕ್ಯಾನ್ಸರ್ನಲ್ಲಿ ಕೆಲವರಿಗೆ ಗುಣ ಹೊಂದ್ತಾರೆ. AIDS, nobody is cured. ಏಡ್ಸ್ನಲ್ಲಿ ಯಾರು ಆರೋಗ್ಯವನ್ನು ಹೊಂದಿಲ್ಲ, ಸ್ವಸ್ಥತೆ. It is the worst disease. It's a sexual disease, worst disease of all. ಒಂದು ಲೈಂಗಿಕ ಕಾಯಿಲೆ, ಅದು ಎಲ್ಲದಕ್ಕಿಂತ ಬಹಳ ಗಂಭೀರವಾದ ಕಾಯಿಲೆ. It is one way of God saying sexual sin is a terrible sin. That's why I made this worst disease a sexual sin. ಒಂದು ತರದಲ್ಲಿ ದೇವರು ಹೇಳುವಂತ ರೀತಿ ಏನಂದ್ರೆ, ಲೈಂಗಿಕ ಪಾಪ ಬಹಳ ಗಂಭೀರವಾದದ್ದು, ಅದಕ್ಕಾಗಿ ಇದು ಇಂಥ ಕಾಯಿಲೆಯನ್ನು ಅನುಮತಿಸಿದ್ದೀನಿ ಅಂತ. And there's no cure for it. ಅದಕ್ಕೆ ಒಂದು ಸ್ವಸ್ಥತೆ ಇಲ್ಲ. Well, let me tell you, sin is worse than AIDS. ಅದಕ್ಕಿಂತ ಗಂಭೀರವಾದದ್ದು ಪಾಪ. I believe that. ನಾನು ನಂಬುತ್ತೇನೆ. If God gives me a choice between sin and AIDS, I say AIDS any day. I can still go to heaven. ದೇವರು ನನಗೆ ಆಯ್ಕೆಯನ್ನು ಕೊಟ್ರೆ, ನಿನಗೆ ಪಾಪ ಆರಿಸ್ಕೊಂತೀಯಾ ಏಡ್ಸ್ ಆರಿಸ್ಕೊಂತೀಯ ಅಂದ್ರೆ ನಾನು ಏಡ್ಸ್ ಆರಿಸ್ಕೊಂತೀನಿ, ಯಾಕೆಂದ್ರೆ ಅದು ಬಂದ್ರೂ ನಾನು ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಸಾಧ್ಯತೆ ಇದೆ. There's a family that came to one of our CFC churches. CFC ಸಭೆಗೆ ಒಂದು ಕುಟುಂಬ ಬಂದರು, in a small town. ಇದು ಚಿಕ್ಕ ಪಟ್ಟಣದಲ್ಲಿ. They got AIDS in their unconverted days. ಅವರಿಗೆ ಒಂದು ಏಡ್ಸ್ ವ್ಯಾಧಿ ಬಂದಿತ್ತು ಅವರ ಪರಿವರ್ತನೆ ಆಗೋ ಮೊದಲು. Before they were married also. ಮದುವೆ ಆಗೋದಕ್ಕೆ ಮೊದಲೇ. And they were in some other religion. ಯಾವುದೋ ಒಂದು ಬೇರೆ ಧರ್ಮದಲ್ಲಿ. And they got this sickness. ಈ ಒಂದು ಕಾಯಿಲೆ ಅವರಿಗೆ. And then they got married. ನಂತರ ಮದುವೆ ಆಗಿದ್ರು. Then they got converted. They accepted Christ. ನಂತರ ಅವರು ಪರಿವರ್ತನೆ ಹೊಂದಿ ಕ್ರಿಸ್ತನನ್ನು ಸ್ವೀಕರಿಸಿದರು. And they came to our church. ನಮ್ಮ ಸಭೆಗೆ ಬಂದರು ಅವರು. So they were really born again. ಅವರು ನಿಜವಾಗಿ ಹೊಸದಾಗಿ ಹುಟ್ಟಿದ್ರು. Baptism. ಅವರು ದೀಕ್ಷಾ ಸ್ನಾನವನ್ನು ತೆಗೆದುಕೊಂಡರು. But AIDS is such a sickness that can even be transmitted by the spit in our mouth. ಏಡ್ಸ್ ಅನ್ನೋದು ಬಹಳ ಗಂಭೀರವಾದ ಕಾಯಿಲೆ, ಅದು ಒಂದು ಉಗುಳಿನಿಂದ ಕೂಡ ಹರಡುವಂತ ಸಾಧ್ಯತೆ. So we could not give them the breaking of bread and the cup in the main meeting. ನಾವು ಅವರಿಗೆ ಆ ಒಂದು ರೊಟ್ಟಿ ಮುರಿಯೋದನ್ನ ಕೊಡ್ಲಿಕ್ಕಾಗಲಿಲ್ಲ ಸಭೆಯಲ್ಲಿ. We would give it to them separately in the room for themselves. ಅವರಿಗೆ ಮಾತ್ರ ಒಂದು ಕೊಠಡಿಯಲ್ಲಿ ಕೊಡ್ತಾ ಇದ್ರು. If they touch it and somebody else touches it, it can cause problems. ಮುಟ್ಟಿ ಇತರರಿಗೆ ಹರಡುವಂತ ಸಾಧ್ಯತೆ ಇದೆ ಅಂತ. They finally died. ಕೊನೆಗೆ ಅವರು ಸತ್ರು. But they went to heaven. ಪರಲೋಕಕ್ಕೆ ಹೋದ್ರು ಅವರು. I will see them in heaven. ನಾನು ಅವರನ್ನ ಪರಲೋಕದಲ್ಲಿ ನಾನು ನೋಡ್ತೀನಿ. AIDS cannot send you to hell. ಏಡ್ಸ್ ಯಾರನ್ನೂ ನರಕಕ್ಕೆ ಕಳಿಸೋದಿಲ್ಲ. If you're born again. ಹೊಸದಾಗಿ ಹುಟ್ಟಿದ್ರೆ. But sin.
ಆದರೆ ಪಾಪ, even if you have no sickness, ನಿಮಗೆ ಯಾವುದೇ ಒಂದು ಕಾಯಿಲೆ sin ಇಲ್ಲ is what ಅಂದ್ರೂ sends people to hell. ಆ ಒಂದು ಪಾಪ ನಿಮ್ಮನ್ನ ನರಕಕ್ಕೆ ಕಳಿಸೋ ಸಾಧ್ಯತೆ ಇದೆ. So my brothers and sisters, ನನ್ನ ಸಹೋದರ ಸಹೋದರಿಯರೇ, please take the word of God seriously. ದೇವರ ವಾಕ್ಯವನ್ನು ಗಂಭೀರವಾಗಿ ತೆಗೆದುಕೊಳ್ಳಿ ದಯವಿಟ್ಟು. There are many preachers preaching about many things. ಬಹಳಷ್ಟು ಪ್ರಸಂಗಿಗಳು ಬಹಳಷ್ಟು ವಿಷಯಗಳನ್ನು ಬೋಧಿಸ್ತಾರೆ. God has commissioned me ದೇವರು ನನಗೆ ಆರಿಸಿಕೊಂಡಿದ್ದಾರೆ to preach to his people to stop sinning. ತನ್ನ ಜನರಿಗೆ ಇದನ್ನು ಬೋಧನೆ ಮಾಡಲಿಕ್ಕೆ, ಯಾರು ಪಾಪ ಮಾಡಬಾರದು ಅಂತ ಬೋಧನೆ ಮಾಡಲಿಕ್ಕೆ ನನ್ನ ಆರಿಸಿ, hate sin, ಪಾಪವನ್ನು ಹಾಗೆ ಮಾಡಿ to pray to God, ದೇವರನ್ನ ಪ್ರಾರ್ಥಿಸಿ, Lord, give me the power of your Holy Spirit, ನಿನ್ನ ಪವಿತ್ರಾತ್ಮನ ಬಲವನ್ನು ನನಗೆ so ಕೊಡು that ಸ್ವಾಮಿ, I will not sin. ನಾನು ಪಾಪ ಯಾವಾಗಲೂ ಮಾಡಬಾರದು. I want to tell you another thing. ಇನ್ನೊಂದು ವಿಷಯ ನಿನಗೆ You ಹೇಳಲಿಕ್ಕೆ cannot stop sinning with your own power. ನಿಮ್ಮ ಸ್ವಂತ ಬಲದಿಂದ ಪಾಪವನ್ನು ನಿಲ್ಲಿಸಲಿಕ್ಕೆ ಸಾಧ್ಯ. That's why you must pray to God and say, Lord, give me the power of the Holy Spirit to ಅದಕ್ಕಾಗಿ stop sinning in my heart. ಅದಕ್ಕಾಗಿ ನೀವು ಕರ್ತನಲ್ಲಿ ಪ್ರಾರ್ಥನೆ ಮಾಡಬೇಕು, ಪವಿತ್ರಾತ್ಮನ ಬಲವನ್ನು ಕೊಡು, ನನ್ನ ಹೃದಯದಲ್ಲಿ ನಾನು ಪಾಪ ಮಾಡಬಾರದು ಅಂತ. And all of you should pray that prayer. ಎಲ್ಲರೂ ಆ ಪ್ರಾರ್ಥನೆಯನ್ನು ಮಾಡಬೇಕು. Please do that when you go to bed tonight. ಇವತ್ತು ನೀವು ಮಲಗಲು ಹೋದಾಗ ಆ ಪ್ರಾರ್ಥನೆಯನ್ನು ಮಾಡಿ. Say, Lord Jesus, ಕರ್ತನಾದ ಯೇಸುವೇ, heard something very serious today. ನಾನು ಗಂಭೀರವಾದ ವಿಷಯವನ್ನು ಇವತ್ತು And I want ಕೇಳಿದೆ. to obey you. ನಾನು ನಿನಗೆ ವಿಧೇಯನಾಗಬೇಕು. Not just to go to heaven, ಪರಲೋಕಕ್ಕೆ ಹೋಗೋದು but ಮಾತ್ರ because ಅಲ್ಲ. you died to save me from this sin. ನೀನು ನನ್ನನ್ನು ಈ ಪಾಪದಿಂದ ರಕ್ಷಿಸಲಿಕ್ಕೆ ನೀನು ಸತ್ತೆ. So I want to hate it because it killed you on the cross. ಅದನ್ನ ನಾನು ಹಾಗೆ ಮಾಡ್ಬೇಕು, ಯಾಕೆಂದ್ರೆ ಆ ಪಾಪ ನಿನ್ನನ್ನು ಶಿಲುಬೆ ಮೇಲೆ ಸಾಯಿಸ್ತು. You should not avoid sin just to go to heaven. ಪರಲೋಕಕ್ಕೆ ಹೋಗ ಮಾತ್ರ ನಾನು ಪಾಪವನ್ನು I'll tell you, ತ್ಯಜಿಸಬೇಕು ಅಂತಲ್ಲ. I'm not avoiding sin because I want to go to heaven. ನಾನು ಪಾಪವನ್ನ ಹಾಗೆ ಮಾಡ್ತಾ ಇರೋದು ಪರಲೋಕಕ್ಕೆ ಹೋಗ್ಬೇಕು ಅಂತ I avoid sin because it killed my savior. ಯಾಕೆ ಅದನ್ನ ತ್ಯಜಿಸ್ತೀನಿ ಪಾಪವನ್ನ ಅಂದ್ರೆ ನನ್ನ ರಕ್ಷಕರನ್ನ ಅದು ಸಾಯಿಸ್ತು. It hurts the Lord Jesus when he sees me sin. ನಾನು ಪಾಪ ಮಾಡೋದನ್ನ ಕರ್ತನ ನೋಡಿದ್ರೆ ಆತನಿಗೆ ನೋವಾಗುತ್ತೆ. And I don't want to hurt him. ಅವನಿಗೆ ಮತ್ತೆ ನೋವು ಮಾಡಲಿಕ್ಕೆ ನಾನು ಇಷ್ಟಪಡೋದಿಲ್ಲ. I don't care whether I go to heaven or hell, but I don't want to displease my Lord. ನಾನು ನರಕಕ್ಕೆ ಹೋಗ್ತೀನೋ ಸ್ವರ್ಗಕ್ಕೆ ಹೋಗ್ತೀನೋ ಅದು ಮುಖ್ಯ ಅಲ್ಲ ನನಗೆ. ನನ್ನ ಕರ್ತನನ್ನ ನೋಯಿಸಬಾರದು. I'll tell you what I've told the Lord many times. ಬಹಳ ಸಲ ನಾನು ನನ್ನ ಕರ್ತನಿಗೆ ಹೇಳಿದೆ, Lord Jesus, ಕರ್ತನಾದ ಯೇಸುವೇ, I'm willing to go to hell if you are there. ನೀನು ನರಕದಲ್ಲಿದ್ರೆ ಅಲ್ಲಿಗೆ ಹೋಗ್ಲಿಕ್ಕೂ ನಾನು ಸಿದ್ಧನು ಸ್ವಾಮಿ. Because then my hell will become heaven. ಆ ಒಂದು ನರಕನೇ ನನಗೆ ಸ್ವರ್ಗವಾಗ್ಬಿಡುತ್ತೆ. I'm looking to be with you wherever you are. ನೀನು ಎಲ್ಲಿಗೆ ಹೋದ್ರು ನಿನ್ನ ಜೊತೆ ಇರಲಿಕ್ಕೆ ನಾನು If ಇಷ್ಟಪಡ್ತೀನಿ. you're in the desert, I'll be in the desert. ನೀವು ಮರುಭೂಮಿಯಲ್ಲಿದ್ರೆ ಅಲ್ಲೇ ಇರ್ತೀನಿ ನಾನು I don't ಸ್ವಾಮಿ. want to live in the comfort of the city if you're not there. ನಾನು ಒಂದು ಪಟ್ಟಣದಲ್ಲಿ ಅನುಕೂಲವಾಗಿ I ಇರೋದಕ್ಕೆ want to ನೀನಿಲ್ಲ be ಅಂದ್ರೆ where ನಾನು ಇರೋದು you ಬಯಸುದಿಲ್ಲ. are. ನಾನು ನಿನ್ನ ಹತ್ರ ಇರಬೇಕು. I want to be where you are. ನೀನು ಎಲ್ಲಿದೆಯಾ ನಾನು ಅಲ್ಲಿ So ಇರ್ಲಿಕ್ಕೆ I'm not ಬಯಸ್ತೀನಿ. looking for heaven or hell. ಪರಲೋಕ ಅಥವಾ ನರಕವನ್ನು ಹುಡುಕ್ತಾ ಇಲ್ಲ In ನಾನು. one sentence I'll say like this. ಒಂದು ವಾಕ್ಯದಲ್ಲಿ ಹೀಗೆ ಹೇಳಲಿಕ್ಕೆ My ಇಷ್ಟಪಡ್ತೀನಿ. heaven is where Jesus is. ನನ್ನ ಸ್ವರ್ಗ ಎಲ್ಲಿ ಅಂದ್ರೆ ಎಲ್ಲಿ ಯೇಸು ಇದ್ದಾರೋ ಅಲ್ಲಿ. Even now. ಇವಾಗ ಕೂಡ. So I'm enjoying a little bit of heaven even now. ಇವಾಗ ಕೂಡ ಸ್ವಲ್ಪ ಸ್ವರ್ಗವನ್ನ ರುಚಿಸ್ತಾ ಇದ್ದೀನಿ. Because the Lord Jesus is with me. ಯಾಕೆ ಅಂದ್ರೆ ಯೇಸು ಸ್ವಾಮಿ ನನ್ನ ಜೊತೆ My ಇದ್ದಾರೆ. dear brothers and sisters, this is the real Christian life. ನಿಜವಾದ ಕ್ರಿಸ್ತ ಜೀವಿತ ಪ್ರಿಯ ಸಹೋದರ ಸಹೋದರಿಗೆ ಇದೇ ಆಗಿದೆ. Decide, Lord, I never want to displease you. ನೀವು ನಿರ್ಧಾರ ಮಾಡಿ ನಿನಗೆ ಯಾವತ್ತೂ ನಿನಗೆ ಅವಿಧೇಯ ಆಗಬಾರದು Anything ಸ್ವಾಮಿ. that displeases you in my thoughts or words, please help me to overcome that. ನಿನಗೆ ನೋವು ಮಾಡುವಂಥದ್ದು ಯಾವುದೇ ಆಗಿರಲಿ ನನ್ನ ಮನಸ್ಸಿನಲ್ಲಿ ಹೃದಯದಲ್ಲಿ ಅದು ಬೇಡ Because ಸ್ವಾಮಿ. you love me so much as to die for me. ನನ್ನನ್ನು ಬಹಳವಾಗಿ ಪ್ರೀತಿಸಿ ನನಗಾಗಿ ಸತ್ತಿದೆಯಾ ಸ್ವಾಮಿ ನೀನು. How can I ever hurt you now? ನಾನು ಹೇಗೆ ನಿನಗೆ ನೋಯಿಸಲಿ. Let's pray. ಪ್ರಾರ್ಥಿಸೋಣ. Heavenly Father, ಪರಲೋಕ ತಂದೆಯೇ, I pray that every single person here will take seriously what they heard today. ಇಲ್ಲಿ ಇರುವಂತವ್ರು ಎಲ್ಲರೂ ಯಾವುದನ್ನು ಕೇಳಿದರೋ ಅದನ್ನು ಗಂಭೀರವಾಗಿ ತೆಗೆದುಕೊಳ್ಳಿ. That from today their lives will be changed. ಇವತ್ತಿನ ದಿವಸದಿಂದ ಅವರ ಜೀವಿತ ಬದಲಾಗಲಿ ಸ್ವಾಮಿ. If they are already good people, let them become better people from today. ಅವರು ಒಳ್ಳೆಯವರಾಗಿದ್ರು ಇನ್ನೂ ಉತ್ತಮರಾಗಲಿ ಸ್ವಾಮಿ ಇವತ್ತಿನಿಂದ. Yes, Lord, every single person must find some change from today. ಇವತ್ತಿನಿಂದ ಇಲ್ಲಿ ಇದ್ದಂತ ಪ್ರತಿ ಒಬ್ಬರು ವ್ಯತ್ಯಾಸವನ್ನು ನೋಡ್ಬೇಕು. Remind them when they sleep tonight and go to bed tonight about the things they heard. ಇವತ್ತು ಮಲಗಲಿಕ್ಕೆ ಹೋದಾಗ ಅವರಿಗೆ ನೆನಪು ಮಾಡು ಸ್ವಾಮಿ ಅವರು ಕೇಳಿದ ವಾಕ್ಯಗಳನ್ನು. And remind them again when they get up tomorrow morning. ಬೆಳಗ್ಗೆ ಎದ್ದಾಗ ಅವರಿಗೆ ಮತ್ತೆ ನೆನಪು ಮಾಡು ಸ್ವಾಮಿ. Lord, bless each person as they obey you. ಅವರು ವಿಧೇಯರಾದಂತೆ ಪ್ರತಿಯೊಬ್ಬರನ್ನು ಆಶೀರ್ವದಿಸು ಸ್ವಾಮಿ. I pray in Jesus' name. ಯೇಸು ಸ್ವಾಮಿಯ ಹೆಸರಲ್ಲಿ ಪ್ರಾರ್ಥಿಸ್ತೀನಿ. ಆಮೆನ್.